ರಾಜ್ಯಕ್ಕೆ ಭೇಟಿ ನೀಡಿರುವ ಕೇಂದ್ರ ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಧಿಕಾರಿಗಳು ಬೆಂಗಳೂರಿನಲ್ಲಿಂದು ಕಾಫಿ ಮಂಡಳಿ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿದರು. ಇದೇ ಸಂದರ್ಭದಲ್ಲಿ ಮಂಡಳಿಯ ಕಾರ್ಯವೈಖರಿ ಕುರಿತು ಮಾಹಿತಿ ಪಡೆದರು. ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಎಂ ಕೂರ್ಮಾರಾವ್ ಕಾಫಿ ಮಂಡಳಿ ಬೆಳೆದು ಬಂದ ಹಾದಿ, ತಂತ್ರಜ್ಞಾನ ಅಳವಡಿಕೆ, ರಫ್ತು, ಸಂಶೋಧನೆ, ಮಾರುಕಟ್ಟೆ ಉತ್ತೇಜನ, ನವೋದ್ಯಮಕ್ಕೆ ಪ್ರೋತ್ಸಾಹ ಸೇರಿ ಇತ್ಯಾದಿ ಕಾರ್ಯಚಟುವಟಿಕೆ ಬಗ್ಗೆ ಮಾಹಿತಿ ನೀಡಿದರು. And vision of the Ministry of Commerce and Industry and the coffee stakeholders. The coffee sector has made remarkable strides in advancing the entire sector. ದೂರದರ್ಶನದೊಂದಿಗೆ ಎಂ ಕೂರ್ಮಾರಾವ್ ಭಾರತದಲ್ಲಿ ಕಾಫಿ ಉತ್ಪಾದನೆ ಮತ್ತು ರಫ್ತು ಪ್ರಮಾಣದಲ್ಲಿ 3 ಪಟ್ಟು ಹೆಚ್ಚಳವಾಗಿದೆ. 2023ನೇ ಸಾಲಿಗೆ ಹೋಲಿಸಿದರೆ 2024ರಲ್ಲಿ ರಫ್ತು ಪ್ರಮಾಣ ಶೇಕಡಾ 40ರಷ್ಟು ಹೆಚ್ಚಾಗಿದೆ ಎಂದರು. ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆಗೆ ಇಂಟ್ರಾಕ್ಷನ್ಸ್ ಆಗಿದೆ. ಅದಲ್ಲದೆ ಮುಖ್ಯವಾಗಿ ಇಂಡಿಯನ್ ಕಾಫಿ ಆಲ್ಮೋಸ್ಟ್ 70% ಆಫ್ ಇಂಡಿಯನ್ ಕಾಫಿ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಸೊ ಲಾಸ್ಟ್ 11 ಇಯರ್ಸಲ್ಲಿ ನಾವು ನೋಡಿದರೆ ಇಂಡಿಯನ್ ರುಪಿ ವ್ಯಾಲ್ಯೂ ಟರ್ಮ್ಸಲ್ಲಿ ನಾವು ನೋಡಿದರೆ ಆಲ್ಮೋಸ್ಟ್ ಮೋರ್ ದೆನ್ 3 ಪಟ್ಟಕ್ಕಿಂತ ಹೆಚ್ಚು ಗ್ರೋತ್ ಅದು ಆಗಿದೆ ಎಕ್ಸ್ಪೋರ್ಟಲ್ಲಿ. ಪ್ರಧಾನ ಕಾರ್ಯನಿರ್ವಾಹಕ ಪ್ರವೀಣ್ ಹಿರೇಮಠ್ ನೀತಿ ಆಯೋಗದ ಸಹಯೋಗದಲ್ಲಿ ಮಂಡಳಿಯ ಕಾರ್ಯನಿರ್ವಹಿಸುತ್ತಿದ್ದು 60ಕ್ಕೂ ಹೆಚ್ಚು ನವೋದ್ಯಮಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. 3000ಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ತರಬೇತಿ ನೀಡಿ ಆರ್ಥಿಕ ಸಹಾಯ ಒದಗಿಸಲಾಗಿದೆ ಎಂದರು. ಕಾಫಿ ಬೋರ್ಡ್ ಮಂಡಳಿಯ ಪ್ರಧಾನ ಕಚೇರಿಯ ಫಸ್ಟ್ ಫ್ಲೋರ್ನಲ್ಲಿದೆ. ಇಲ್ಲಿ 10,000 ಚದರಡಿಗೂ ವಿಸ್ತೀರ್ಣವಾದ ಒಂದು ಕೇಂದ್ರ. ಇಲ್ಲಿ ಅತ್ಯಾಧುನಿಕ ಲ್ಯಾಬ್ ಮತ್ತು ಕೋವರ್ಕಿಂಗ್ ಸ್ಪೇಸ್ ಮತ್ತು ಮೀಟಿಂಗ್ ಕಾನ್ಫರೆನ್ಸ್ ರೂಮ್ಗಳಂತ ಎಲ್ಲ ಫೆಸಿಲಿಟೀಸ್ನ ನಾವು ಈ ಸ್ಟಾರ್ಟಪ್ಗಳಿಗೆ ಕೊಡ್ತಾ ಇದ್ದೇವೆ. ಫಲಾನುಭವಿ ಸುಮೇರಾ 5 ತಲೆಮಾರುಗಳಿಂದ ಕಾಫಿ ಕೃಷಿಯಲ್ಲಿ ತೊಡಗಿದ್ದು ಕಾಫಿ ಮಂಡಳಿಯಿಂದ ಹೆಚ್ಚಿನ ಸಹಾಯ ಸಹಕಾರ ದೊರೆಯುತ್ತಿದೆ ಎಂದು ಹೇಳಿದರು. ಏನೇನು ಎಲ್ಲ ಇಲ್ಲಿ ನಾವು ಪ್ರೊಸೆಸ್ ಎಲ್ಲ ಮಾಡಿದ್ದೇವಲ್ವಾ, ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ರೋಸ್ಟಿಂಗ್ ಫೆಸಿಲಿಟಿ ಇದೆ, ಅವ್ರದ್ದು ಕಪ್ಪಿಂಗ್ ಫೆಸಿಲಿಟಿ ಇದೆ, ಅದೆಲ್ಲ ಇದೆ. ಸೊ ಅದ್ರ ಪ್ರಕಾರ ನೋಡಿಬಿಟ್ಟು ನಾವು ಈ ಥರ ಬ್ಲೆಂಡ್ಸ್ ಎಲ್ಲ ಕ್ರಿಯೇಟ್ ಮಾಡಿದ್ದೀವಿ. ಲೈಕ್ ವಿ ಹ್ಯಾವ್ 7 ಪ್ರೀಮಿಯಂ ಬ್ಲೆಂಡ್ಸ್. ದೆನ್ ನಮ್ಮದು ಫರ್ಮೆಂಟೆಡ್ ಲಾಟ್ಸ್ ಎಲ್ಲ ಇದೆ, ಕಾಫಿ ಫರ್ಮೆಂಟೇಷನ್ ಎಲ್ಲ ಮಾಡ್ತಿದ್ದೀವಿ ನಾವು. ಅದೆಲ್ಲ ಬಂದ್ಬಿಟ್ಟು ಇಲ್ಲಿ ನಮಗೆ ತುಂಬ ಹೆಲ್ಪ್ ಆಗಿದೆ ಕಾಫಿ ಬೋರ್ಡಿಂದ. ಇದೇ ವೇಳೆ ಕಾಫಿ ಮಂಡಳಿಯ ಪ್ರಯೋಗಾಲಯದಲ್ಲಿ ಕಾಫಿ ಬೀಜ ಪರೀಕ್ಷಾ ವಿಧಾನ, ನವೋದ್ಯಮಗಳಿಗೆ ಅವಕಾಶ ಕಲ್ಪಿಸಿರುವ ಕುರಿತು ಅಧಿಕಾರಿಗಳು ವೀಕ್ಷಿಸಿದರು. Cafe